ಬೆಳಗಾವಿಯಲ್ಲಿ ಸುರಿದ ಬಿರುಗಾಳಿ ಸಮೇತ ಆಲಿಕಲ್ಲು ಮಳೆಗೆ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಹಾಳಾಗಿದ್ದರಿಂದ ರೈತರು ಸಾಲ ಸೋಲ ಏನು ಮಾಡಿ ಬೆಳೆಯನ್ನು ಬೆಳೆದಿದ್ರು ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸದ್ಯ ನಾನೀಗ ಏನು ರೈತರು ಬೆಳೆದಂತಹ ತರಕಾರಿ ಬೆಳೆದಂತಹ ಗದ್ದೆಯಲ್ಲೇ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಇದೇನು ಹೂಕೋಸು ಏನಿದೆ ಇದು ಕಂಪ್ಲೀಟ್ ಆಗಿ ಇದೀಗ ಆಲಿಕಲ್ಲು ಮಳೆ ಬಿದ್ದಿರುವಂಥ ಕಾರಣಕ್ಕಾಗಿ ಹಾಳಾಗಿರುವಂಥದ್ದು. ಇದರ ಎಲೆಗಳನ್ನು ನೋಡ್ತಾ ಇದ್ರೆ ಆ ಆಲಿಕಲ್ಲು ಮಳೆ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಕಂಪ್ಲೀಟ್ ಆಗಿ ಎಲ್ಲ ಎಲೆಗಳು ಹಾಳಾಗಿ ಹೋಗಿರುವಂಥದ್ದು. ಅದ್ರ ಜೊತೆಗೆ ಹೂಕೋಸೇನಿದೆ ಅದ್ರ ಮೇಲೂ ಕೂಡ ಆಲಿಕಲ್ಲು ಬಿದ್ದಿರುವಂಥ ಕಾರಣಕ್ಕಾಗಿ ಇನ್ನೇನು ಫಸಲು ಕಟಾವು ಮಾಡಕ್ಕೆ ಬಂದಿತ್ತು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಇದೀಗ ಇದನ್ನ ಮಾರಾಟಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಇದನ್ನ ಮಾರಾಟ ಮಾಡಿದ್ದೆ ಆದರೆ ಬಹುತೇಕ ಈ ಆಲಿಕಲ್ಲು ಬಿದ್ದಿರುವಂಥ ಕಾರಣಕ್ಕಾಗಿ ಹುಳಗಳಾಗುವಂಥದ್ದು. ಸೊ ಹೀಗಾಗಿ ಇಡೀ ಬೆಳೆನೇ ಇಲ್ಲಿ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು, ನಾಶವಾಗಿರುವಂಥದ್ದು. ಇಡೀ ಗದ್ದೆಯನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಬಹುತೇಕ ಇನ್ನೇನು ಕಟಾವು ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಇಲ್ಲದಂತಹ ರೈತರು ಎಲ್ಲರೂ ಕೂಡ ಈಗ ಆತಂಕಕ್ಕೆ ಸಿಲುಕಿರುವಂಥದ್ದು. ಇಲ್ಲಿ ನನ್ನ ಹಿಂಬದಿಯಲ್ಲೂ ಕೂಡ ಈಗಾಗಲೇ ಏನು ಬೆಳೆದು ನಿಂತಿದ್ದಂತಹ ಬೆಳೆ ಕಂಪ್ಲೀಟಾಗಿ ಗದ್ದೆಯಲ್ಲೇ ಹಾಳಾಗಿ ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಸದ್ಯ ಬೆಳಗಾವಿ ಭಾಗದಲ್ಲಿ ಕಳೆದ 2 ದಿನಗಳ ಹಿಂದ್ಗಡೆ ಏನು ಆಲಿಕಲ್ಲು ಬಿರುಗಾಳಿ ಮಿಶ್ರಿತ ಏನು ಮಳೆ ಸುರಿದಿತ್ತು. ಸೊ ಆ ಒಂದು ಮಳೆಗೆ ಸಿಕ್ಕಂತಹ ಬೆಳೆಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಹಾಳಾಗಿರುವಂಥದ್ದು. ಸದ್ಯ ಸಾಲ ಸೋಲ ಮಾಡಿ ಬೆಳೆದಂತಹ ರೈತರೆಲ್ಲರೂ ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇಷ್ಟೆಲ್ಲ ಹಾನಿ ಆದರೂ ಕೂಡ ಹಾಳಾದರೂ ಕೂಡ ಬೆಳೆ ಈವರೆಗೂ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ನಮ್ಮ ಜೊತೆಗೆ ಯಾರು ರೈತರಿದ್ದಾರೆ ರೈತರನ್ನು ಮಾತಾಡ್ತೇನೆ. ಸರ್, ಯಾವ್ಯಾವ ಬೆಳೆ ಬೆಳೆದಿದ್ರಿ ಮತ್ತು ಇದು ಕಟಾವಿಗೆ ಬಂದಿದ್ದು ಈಗ ಹೆಂಗೆ ಸರ್ ಇದ್ರ ಪರಿಸ್ಥಿತಿ? ಸರ್, ಕಟಾವಿಗೆ ಬಂದಿದ್ದೈತ್ರಿ ಸರ್. ಇದು 1.5 ಎಕರೆ ಫ್ಲವರ್ ಐತ್ರಿ ಸರ್. ಮತ್ತು ಇದು ಹಣ್ಕಲ್ ಬಿಂದಿದ್ದು ಮತ್ತು ಮಳೆ ಭಾಳ ಆಗಿದ್ದು ಸಲಕ ಸರ್ ಈಗೆ ಸ್ವಲ್ಪ ಡಾಗ್ ಆಗಿದೈತಿ ರೀ ಸರ್. ಇದು ಪೇಟ್ಯಾಗಿ ಯಾರು ತಗೊಂಡಿದ್ದಿಲ್ಲ ರೀ ಸರ್. ಮತ್ತು ನಮ್ದು 7 ಎಕರೆ ಭೂಮಿ ಐತ್ರಿ ಸರ್. 1.5 ಎಕರೆ ಫ್ಲವರ್ ಐತ್ರಿ, 1.5 ಎಕರೆ ಪಾಲಕ್ ಐತ್ರಿ ಸರ್. ಫ್ಲವರ್ಗೆ 1.5 ಲಕ್ಷ ಮ್ಯಾಲೆ ಖರ್ಚು ಆಗಿದೈತಿ ರೀ. ಮತ್ತು ಪಾಲಕ್ಗೆ 1.5 ಎಕರೆ ಪಾಲಕ್ ಐತ್ರಿ ಸರ್. ಅದ 50,000 ರೂಪಾಯಿ ಖರ್ಚು ಆಗಿದೈತಿ ರೀ ಸರ್. ಈಗ ಇಷ್ಟೆಲ್ಲ ಹಾಳಾದ್ರೆ ಯಾರು ಬಂದಿದ್ರ? ಯಾರು ಅಧಿಕಾರಿ ನೋಡಕ್ಕೆ ಬಂದಿಲ್ಲ ರೀ ಸರ್. ಏನು ಸಾಲ ಮಾಡಿ ಏನು ಮತ್ತು ಬಂಗಾರ ಇಟ್ಗೆ ಸರ್ ಇದು ಖರ್ಚು ಮಾಡಿದೈತಿ ಎಲ್ಲ 7 ಎಕರೆ ಸರ್. ಎಲ್ಲ ಭಾಳ ನಮ್ದು ನುಕ್ಸಾನ್ ಆಗಿದೈತಿ ರೀ ಸರ್. 3 ಎಕರೆ ಸರ್ ನಮ್ದು ಸಾಸಿವೆನ ಐತ್ರಿ. ಸಾಸಿವೆ ಎಲ್ಲ ಮಳೆ ಹಣ್ಕಲ್ಗೆ ಎಲ್ಲ ಬಾದಾಗಿದೆ ಹಾಂ, ಎಲ್ಲ ಕಟಾವಿಗೆ ಬಂದಿದ್ದೈತ್ರಿ ಸರ್. ಅದು ಅಥವಾ ಏನೋ ಸಿಗೋದಿಲ್ಲ ರೀ ಆ ಥರ. ಈಗ ಎಷ್ಟು ದಿನಕ್ಕಂದ್ರೆ ಇದನ್ನ ಕಟಾವು ಮಾಡಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇದು ಸರ್ ಇದು ಇನ್ನೂ 2 ದಿವಸ ಒಳಗೆ ಸರ್ ಇದು ಬಂದಿದ್ದೈತಿ ಸರ್. ಇದು ಈಗೇನು ಮಾಡಕ್ಕೆ ಬರಲ್ಲ. ಇದು ಏನು ಇಲ್ಲ ರೀ ಸರ್. ಇದ್ರ ಮತ್ತು ಸರ್ ಮ್ಯಾಲೆ ಮತ್ತು ರೋಟ್ರಿ ಖರ್ಚು ಆಯ್ತು ರೀ ಸರ್. ಮತ್ತು ರೋಟ್ರಿ ಹೊಡ್ಯಾಕಬೇಕು ರೀ ಸರ್ ಎಲ್ಲ. ನಾ ಸರ್ಕಾರಕ್ಕೆ ಸ್ವಲ್ಪ ವಿನಂತಿ ಮಾಡ್ತೀನಿ ರೀ. ನಮ್ದು ಎಷ್ಟು ಖರ್ಚಾಗಿದೆ ಐತ್ರಿ ಅಷ್ಟು ಸ್ವಲ್ಪ ನಮ್ದು 4 ಲಕ್ಷ ರೂಪಾಯಿ ಖರ್ಚಾಗಿದೆ ರೀ ಸರ್. ಸರ್ಕಾರ ನಮಗೆ ಸಹಾಯ ಮಾಡಬೇಕು ರೀ ಸರ್. ಈಗ ಇದನ್ನು ಕಂಪ್ಲೀಟ್ ರೋಟ್ರಿ ಹೊಡೆದು ಹಾಂ, ಅದು ಎಲ್ಲ ಭೂಮಿ ಸರ್ ಎಲ್ಲ ರೋಟ್ರಿ ಹೊಡೋಕೆ ಮತ್ತು ಖರ್ಚಾಗಿದೆ ಆಗ್ತೈತೆ ರೀ ಸರ್. ಮತ್ತು ನಮ್ದು ಸ್ವಂತ ಹೊಲ ಸರ್ 1 ಎಕರೆ ಐತ್ರಿ. ಮತ್ತು 7 ಎಕರೆ ಸರ್ ನಾ ಬಾಡಿಗೆಲೇ ತೊಗೊಂಡಿದ್ರಿ. ಮತ್ತು 1 ಎಕರೆ ಪಾಲ್ಗೆ ಮತ್ತು 1 ಎಕರೆಗೆ ಸರ್ 20,000 ರೂಪಾಯಿ ಇದು ಕೊಡಾಕಬೇಕು ರೀ ಸರ್. ಎಲ್ಲ ಹಾಂ, ಲಾಸ್ ಆಗಲಿ ಏನಾಗಲಿ ಸರ್ ಅವಂಗೆ ಪಾಲ್ ಕೊಡಕ್ಕೆ ಬೇಕನ್ನೋದು ಬೇಕು ರೀ ಸರ್. ಇದೆಲ್ಲ ನೋಡಿದ್ರೆ ನಮಗೂ ಹಾಂ, ಏನು ಮಾಡೋದ್ರಿ ಸರ್. ಏನೆಲ್ಲ ಹಣ್ಕಲ್ ಎಲ್ಲ ಬಿಟ್ಕೆ ಭಾಳ ನುಕ್ಸಾನ್ ಅಂತಾರೆ. ನಮ್ದು ಭಾಳ ನುಕ್ಸಾನ್ ಆಗಿದೆ ಐತಿ ರೀ ಸರ್. ಸೊ ಇದಿಷ್ಟು ಸದ್ಯ ಈಗ ನೋಡಬಹುದಾಗಿದೆ. ರೈತರೆಲ್ಲರೂ ಕೂಡ ಸಾಲ ಸೋಲ ಮಾಡಿ ಬೆಳೆದಿದ್ರು ಎಲ್ಲ ಕಂಪ್ಲೀಟಾಗಿ ಈ ರೀತಿ ಆಗಿಬಿಟ್ರೆ ಮಾರುಕಟ್ಟೆಯಲ್ಲಿ ಇದನ್ನು ಮಾರಾಟಕ್ಕೆ ತೆಗೆದುಕೊಳ್ಳಲ್ಲ. ಸೊ ಇನ್ನು ಕ್ರಮೇಣ ಏನು ಬಹುತೇಕ ಬೆಳೆದು ನಿಂತಹ ಬೆಳೆ ಇದು. ಸೊ ಈ ರೀತಿ ಈಗ ಆಲಿಕಲ್ ಬಿದ್ದಿರುವಂಥದ್ದು ಗುರುತುಗಳು ಇವೆಲ್ಲವೂ ಕೂಡ ನಾನು ಈಗೇನು ತೋರಿಸ್ತಾ ಇದ್ದೇನೆ. ಸೊ ಇದೆಲ್ಲವೂ ಆಲಿಕಲ್ ಬಿದ್ದಂತಹ ಗುರುತುಗಳು. ಇದನ್ನು ಮಾರುಕಟ್ಟೆಯಲ್ಲಿ ಯಾವುದಕ್ಕೂ ಕೂಡ ತೆಗೆದುಕೊಳ್ಳೋದಿಲ್ಲ. ಸೊ ಹೀಗಾಗಿ ಇದನ್ನು ರೂಟ್ರ್ ಹೊಡೆದು ಏನು ಗದ್ದೆಯಲ್ಲಿ ಬೆಳೆ ಏನಿದೆ ಇದನ್ನು ರೂಟ್ರ್ ಹೊಡೆದು ಕ್ಲೀನ್ ಮಾಡೋಕ್ಕೂ ಕೂಡ ಹಣ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ರೈತರು ಒಂದು ಕಡೆ ತಮ್ಮ ಜಮೀನಿನ ಜೊತೆಗೆ ಪಾಲುದಾರಿಕೆಯಲ್ಲೂ ಕೂಡ ತೆಗೆದುಕೊಂಡು ತರಕಾರಿ ಬೆಳೆಗಳನ್ನು ಏನು ಬೆಳೆದಿದ್ರು ಸೊ ಅವೆಲ್ಲವೂ ಕೂಡ ಈಗ ಹಾಳಾಗಿರುವಂಥ ಕಾರಣಕ್ಕಾಗಿ
ಬಹುತೇಕ ಒಂದು ಹಂತದಲ್ಲಿ ಕಂಗಾಲಾಗಿರುವಂಥದ್ದು. ಸದ್ಯ ಈಗ ಇನ್ನಾದರೂ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಬರಬೇಕು ಮತ್ತು ಈ ಒಂದು ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ 9 ಬೆಳಗಾವಿ.